ನಮಸ್ಕಾರ ಸ್ನೇಹಿತರೆ, ಬಿ ಜೆ ಪಿಯಲ್ಲಿ ಒಂದು ದೊಡ್ಡ ಬಿಕ್ಕಟ್ಟು ಸ್ಟಾರ್ಟ್ ಆಗಿಬಿಟ್ಟಿದೆ. ಏನು ಬಿಕ್ಕಟ್ಟು? ಯಾಕೆ ಬಿಕ್ಕಟ್ಟು? ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರವರು ಒಂದು ದೊಡ್ಡ ಇಕ್ಕಟ್ಟಿಗೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಯಾಕೆ ಇಕ್ಕಟ್ಟು? ಏನು ಪ್ರಶ್ನೆ ಅದು? ಇಕ್ಕಟ್ಟಿನ ಪ್ರಶ್ನೆ ಅದನ್ನು ಯಾರು ಕೇಳ್ತಾರೆ? ಸ್ನೇಹಿತರೆ, ಮಾಜಿ ಸಚಿವರು ಆದಂತಹ ಬಳ್ಳಾರಿಯ ಗಣಿದಣಿ ಕಟ್ಟ ಬಿಜೆಪಿನವರು ಶ್ರೀರಾಮುಲವರು ಅವರು ರಾಜೀನಾಮೆ ಕೊಡ್ತೀನಿ ಅಂದಿದ್ಯಾಕೆ? ರಾಜೀನಾಮೆ ಕೊಡ್ತೀನಿ, ನಾನು ಪಕ್ಷಕ್ಕೆ ತೂಕ ಆದರೆ ನಾನು ರಾಜೀನಾಮೆ ಕೊಡ್ಲಿಕ್ಕೂ ರೆಡಿ ಇದ್ದೀನಿ ಅಂತ ಹೇಳಿದ್ಯಾಕೆ? ಹಾಗೂ ಈ ಉಸ್ತುವಾರಿ ಬಿ ಜೆ ಪಿ ಉಸ್ತುವಾರಿ ಇದ್ದಾರಲ್ಲ, ರಾಜ್ಯ ಉಸ್ತುವಾರಿ, ಅವರು ಸಿಕ್ಕಾಬಟ್ಟೆ ಗರಂ ಆಗಿದ್ರಂತೆ ಕೋರ್ ಕಮಿಟಿನಲ್ಲಿ. ಯಾಕೆ? ಯಾರ್ಯಾರ ಮೇಲೆ ಗರಂ ಆಗಿದ್ರು? ಅವರು ಗರಂ ಆಗಲಿಕ್ಕೆ ಕಾರಣ ಏನು? ಈ ಎಲ್ಲ ವಿಚಾರಗಳನ್ನು, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಲಿಕ್ಕೆ ಅಂತೆ ನಾನು ಬಂದಿದ್ದೇನೆ. ಪ್ರಜಾಕೀಯ ಶ್ರೀನಿವಾಸ್ ಬೇಲೂರು. ವೆಲ್ಕಮ್ ಟು ಪ್ರಜಾಕೀಯ ಚಾನಲ್ ಸರ್. ಸ್ನೇಹಿತರೆ, ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೂ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಕೊನೆಯಲ್ಲಿ ಮಾರಲ್ ಆಫ್ ದಿ ಸ್ಟೋರಿ ಇರುತ್ತೆ. ಸ್ನೇಹಿತರೆ, ಭಾರತೀಯ ಜನತಾ ಪಕ್ಷ ಅಂದರೆ ಬಿ ಜೆ ಪಿ ವಿಶ್ವದಲ್ಲಿ ಅತ್ಯಂತ ದೊಡ್ಡ ಪಕ್ಷ, ದೊಡ್ಡ ಸಂಖ್ಯೆಯ ನೋಂದಾಯಿತ ಸದಸ್ಯರಿರುವಂಥ ಪಕ್ಷ. ಈ ಪಕ್ಷದಲ್ಲಿ ನಮ್ಮ ರಾಜ್ಯದಲ್ಲಿ ಈಗ ಬಂಡಾಯ, ಕೋಲ್ಡ್ ವಾರ್ ಇತ್ತಲ್ಲ, ಅದು ಫೀಲ್ಡ್ ವಾರ್ ಆಗ್ಬಿಟ್ಟಿದೆ. ಹೇಗಾಗ್ಬಿಟ್ಟಿದೆ ಅಂತಂದರೆ, ಒಬ್ಬರು ಮುಖ ಒಬ್ಬರು ನೋಡಿದಂಥ ಸ್ಟೇಜಲ್ಲಿ ಆಗ್ಬಿಟ್ಟಿದ್ದಾರೆ. 3 ಗುಂಪುಗಳಾಗಿ ವಿಂಗಡಣೆ ಆಗಿದೆ. ಒಂದು ತಟಸ್ಥ ಗುಂಪು, ಒಂದು ಯತ್ನಾಳ್ ಟೀಮ್, ಒಂದು ವಿಜಯೇಂದ್ರ ಮತ್ತು ರಾಜಾಹುಲಿ ಟೀಮ್. ಸ್ನೇಹಿತರೆ, ಈಗ ಬಿಕ್ಕಟ್ಟಾಯಿತು. ಆದರೆ ಇಕ್ಕಟ್ಟಿನ ಪರಿಸ್ಥಿತಿನಲ್ಲಿ ವಿಜಯೇಂದ್ರ ಮತ್ತು ರಾಜಾಹುಲಿ ಸೇರಿಕೊಂಡಿದ್ದಾರೆ. ಏನಪ್ಪ ಅಂದರೆ, ಈಗ ಚುನಾವಣೆ ನಡೀಬೇಕು. ಮುಂದಿನ 3 ವರ್ಷಗಳ ಕಾಲಕ್ಕೆ ರಾಜ್ಯಾಧ್ಯಕ್ಷರ ಚುನಾವಣೆ ಆಗಬೇಕು. ಆದರೆ ಯತ್ನಾಳ್ ಟೀಮ್, ರಮೇಶ್ ಅಣ್ಣ ಜಾರಕಿಹೊಳಿ, ಯತ್ನಾಳ್ ಹಾಗೂ ಅವರೆಲ್ಲರೂ ಸಹಿತ ಒಂದು ಟೀಮಲ್ಲಿರೋರೆಲ್ಲ ವಿಜಯೇಂದ್ರ ಮತ್ತು ಇವರ ಟೀಮ್ನನ್ನು, ಅಂದರೆ ಸನ್ಮಾನ್ಯ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವ್ರನ್ನ ನಾಮಿನೇಟೆಡ್ ಅಧ್ಯಕ್ಷ, ಅವರೇನು ಎಲೆಕ್ಟ್ ಆಗಿದ್ದಾರಾ ಅಂತಾರೆ. ಅಷ್ಟಂದ್ರೆ ಪರವಾಗಿಲ್ಲ, ಅವರಿನ್ನು ನನ್ನ ಮುಂದೆ ಬಚ್ಚ ಅಂತಾರೆ, ನಾಲಾಯಕ್ ಅಧ್ಯಕ್ಷ ಅಂತಾರೆ. ಕಳೆದ 3 ಉಪಚುನಾವಣೆಗಳಲ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ಕೊಂಡಿದ್ರು. ಹಾಗಾಗಿ 3ಕ್ಕೂ 3 ಸೋಲಿಕ್ಕೆ ಕಾರಣ ವಿಜಯೇಂದ್ರ ಟೀಮ್ ಅಂತಾರೆ. ಈಗ ಇವರ ಕಂಡೀಷನ್ ಏನು? ಈಗ ಇವರ ಕಂಡೀಷನ್ ಅಂತಾರೆ. ಆದರೆ ಅದನ್ನೆಲ್ಲ ಸಾಲ್ವ್ ಮಾಡಲಿಕ್ಕೆ ಕೋರ್ ಕಮಿಟಿ ಮೀಟಿಂಗ್ ಕರೆದಿದ್ರು. ಕೋರ್ ಕಮಿಟಿಗೆ ಹೈಕಮಾಂಡಿಂದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಮತ್ತು ನಮ್ಮ ರಾಜ್ಯದ ಉಸ್ತುವಾರಿಗಳಾದಂಥ ರಾಧಾಮೋಹನ್ ಅಗರ್ವಾಲ್ ಅವರು ಬಂದಿದ್ದರು. ಅವರು ಕೋರ್ ಕಮಿಟಿನಲ್ಲಿ ಎಲ್ಲರಿಗೂ ಸಹಿತ ತಮ್ಮ ಸಲಹೆಗಳನ್ನು, ಒಪಿನಿಯನನ್ನು ಕೇಳ್ತಾ ಇದ್ರು. ಶಾಸಕರನ್ನ ಕೇಳಿದರು, ಮಾಜಿ ಸಚಿವರನ್ನು ಕೇಳಿದರು, ಹಾಗೂ ಕೋರ್ ಕಮಿಟಿಲಿರುವಂಥ ಎಲ್ಲರ ಒಪಿನಿಯನನ್ನು ಕೇಳ್ತಾ ಇದ್ರು. ಹಾಗೆ ಇನ್ನೊಂದು ಪ್ರಶ್ನೆಯನ್ನು ರೈಸ್ ಮಾಡಿದರು. ಈಗ ಚುನಾವಣೆ ನಡೀಬೇಕಾ ಅಥವಾ ಇನಾನಮಸ್ ಆಗಬೇಕಾ ಅಂತ. ಅಂದರೆ ಅವಿರೋಧವಾಗಿ ಆಗಬೇಕಾ, ಚುನಾವಣೆ ನಡೀಬೇಕಾ ಅಂತ. ಯಾರನ್ನು ಕೇಳಿದ್ರು? ವಿಜಯೇಂದ್ರ ಅವರನ್ನು ಕೇಳಿದ್ರು, ಅಧ್ಯಕ್ಷರನ್ನ, ಎಲ್ಲರನ್ನ ಕೇಳಿದ್ರು. ವಿಜಯೇಂದ್ರ ಏನು ಹೇಳ್ಬೇಕೀಗ? ಸನ್ಮಾನ್ಯ ವಿಜಯೇಂದ್ರ ಅವರಿಗೆ ಮುಂದಿನ 3 ವರ್ಷಕ್ಕೂ ನಾನೇ ಅಧ್ಯಕ್ಷರಾಗಬೇಕು ಅಂತ 100% ಆಸೆ ಇದೆ. ಯಾಕೆ ಹೇಳಿ? ಮುಂದಿನ 3 ವರ್ಷದಲ್ಲಿ ಚುನಾವಣೆ ಬರುತ್ತೆ 2028ರದು.
ಆ ಚುನಾವಣೆಯಲ್ಲಿ ಗೆದ್ದು ನಾವು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಒಂದು ದೊಡ್ಡ ಆಸೆ ಇದೆ. ಹಾಗಾಗಿ ಅಧ್ಯಕ್ಷರಾಗಲೇಬೇಕು ಅಂತ ಹೋರಾಟ ಮಾಡ್ತಿದ್ದಾರೆ. ಅದೇ ರೀತಿ ಯತ್ನಾಳನ್ ಟೀಮ್, ರಮೇಶ್ ಜಾರಕಿಹೊಳಿ ಅವರೆಲ್ಲ ಇವ್ರನ್ನ ಇಳಿಸ್ಲೇಬೇಕು ಅಂತ ಹೋರಾಟ ಮಾಡ್ತಿದ್ದಾರೆ. ಅವ್ರದ್ದೇನು ಕಂಡೀಷನ್ನು? ಚುನಾವಣೆ ಮಾಡಿ, ನೇರ ಚುನಾವಣೆ ಬರ್ತೀವಿ ನಾವು, ತಾಕತ್ತಿದ್ರೆ ಗೆಲ್ಲಿ, ಅವರು ಗೆದ್ದ ಮೇಲೆ ನಾವು ಅವರನ್ನು ಅಧ್ಯಕ್ಷರು ಅಂತ ಒಪ್ಕೊಂತೀವಿ. ಅಲ್ಲಿವರೆಗೂ ಅವರು ನಾಮಿನೇಟೆಡ್ ಅಧ್ಯಕ್ಷರು, ಎಲೆಕ್ಟೆಡ್ ಅಧ್ಯಕ್ಷರಲ್ಲ ಅಂತ ನೇರ ಅವರಿಗೆ ತಾಕತ್ತಿಲ್ಲ ಬರಲಿಕ್ಕೆ ಅಂತ ಯತ್ನಾಳ್ ಟೀಮ್. ಆದರೆ ಈಗ ಸಂದಿಗ್ಧ ಪರಿಸ್ಥಿತಿನಲ್ಲಿರೋದು ವಿಜಯೇಂದ್ರ ಮತ್ತು ರಾಜಾಹುಲಿ. ಅಧ್ಯಕ್ಷ ಪದವಿಯನ್ನು ಬಿಡಲಿಕ್ಕೂ ಸಾಧ್ಯ ಇಲ್ಲ. ಅದಕ್ಕೆ ಅವರು ಯತ್ನಾಳ್ ಟೀಮ್ಗೆ ದಯಮಾಡಿ ಅಂತ ಕೈ ಮುಗಿದು ಬೇಡ್ಕೊಳೋ ಸ್ಟೇಜಿಗೆ ಬಂದ್ಬಿಟ್ಟಿದ್ದಾರೆ. ಯಾಕಪ್ಪ ಅಂತ ಹೇಳಿದರೆ, ಇಲ್ಲಿ ಏನಾಗ್ತಾ ಇದೆ ಅಂದರೆ, ಈಗ ಚುನಾವಣೆಗೆ ನಿಲ್ತೀನಿ ಅಂತ ವಿಜಯೇಂದ್ರ ರೆಡಿ ಇದ್ದಾರೆ. ಆದರೆ ಚುನಾವಣೆ ಗೆಲ್ಲಬೇಕಲ್ವಾ? ನಿಲ್ಲೋದು ಮುಖ್ಯ ಅಲ್ಲ. 3 ವರ್ಷ ರಾಜ್ಯಾಧ್ಯಕ್ಷರಾಗಿರಬೇಕು ಅಂದರೆ ಚುನಾವಣೆಯಲ್ಲಿ ಗೆಲ್ಲಬೇಕು. ಗೆಲ್ಲೋದಕ್ಕೆ ಸಾಧ್ಯ ಇದೆಯಾ? ವೋಟ್ ಹಾಕೋರು MLAಗಳು, ಮಾಜಿ ಸಚಿವರುಗಳಲ್ಲ, ಕೋರ್ ಕಮಿಟಿ ಸದಸ್ಯರಲ್ಲ, ರಾಷ್ಟ್ರೀಯ ಪರಿಷತ್ನ ಸದಸ್ಯರು, ರಾಜ್ಯ ಪರಿಷತ್ನ ಸದಸ್ಯರು ಹಾಗೂ ಜಿಲ್ಲಾ ಅಧ್ಯಕ್ಷರುಗಳು. ಜಿಲ್ಲಾ ಅಧ್ಯಕ್ಷರುಗಳಲ್ಲೂ ನಾಮಿನೇಟ್ ಜಿಲ್ಲಾ ಅಧ್ಯಕ್ಷರಲ್ಲಿ ಇಲ್ಲ, ಎಲೆಕ್ಟೆಡ್ ಬಾಡೀಸ್ ಮಾತ್ರ. ಈ ರಾಜ್ಯ ಪರಿಷತ್ ಸದಸ್ಯರಲ್ಲಿ 224 ಕಾನ್ಸ್ಟಿಟ್ಯೂನ್ಸಿಗೆ 224 ಜನ ಇದ್ದಾರೆ. ಅವರೆಲ್ಲ ಯಾವುದೇ ಹಣಕ್ಕಾಗಲಿ ಯಾವುದೇ ಅಧಿಕಾರಕ್ಕಾಗಲಿ ಆಸೆ ಪಡೋರಲ್ಲ. ಅವರು ಪ್ರಾಮಾಣಿಕತೆಯನ್ನು ನೋಡಿ ಓಟ್ ಹಾಕ್ತಾರೆ. ಅವರೆಲ್ಲ 80 to 90% RSS ಮೂಲದಿಂದ ಬಂದಿರ್ತಾರೆ. ಇದು ಇವರಿಗೆ ಬಿಕ್ಕಟ್ಟಾಗ್ಬಿಟ್ಟಿದೆ. ಇಕ್ಕಟ್ಟು ಅಂದರೆ ನೇರ ಪ್ರಶ್ನೆಗೆ ಉತ್ತರ ಹೇಳಲಿಕ್ಕೆ ಸಹಿತ ರಾಜಾಹುಲಿ ಮತ್ತು ವಿಜಯೇಂದ್ರ ಭಯಪಡುವಂಥ ಸ್ಟೇಜಲ್ಲಿದ್ದಾರೆ. ಯಾಕಪ್ಪ ಅಂದರೆ, ಸೋತ್ಬಿಟ್ರೆ ಇಲ್ಲೇ ಗೆಲ್ಲಕ್ಕಾಗದೇ ಇದ್ದಾರಂಥವ್ರು, ರಾಜ್ಯಾಧ್ಯಕ್ಷರಾಗಲಿಕ್ಕೆ ಸಾಧ್ಯ ಇಲ್ಲದಂಥವ್ರು ಮುಂದೆ ಕಾಂಗ್ರೆಸ್ಸನ್ನು, JDS ಫೇಸ್ ಮಾಡೋಕ್ಕಾಗತ್ತಾ ಅಂತಾರೆ. ಇಲ್ಲ, ನಾವು ಅನ್ಕಂಟೆಸ್ಟಾಗಿ ಆಗ್ತೀವಿ ಅಂದರೆ ಚುನಾವಣೆ ನಿಲ್ಲಕ್ಕೆ ತಾಕತ್ತಿಲ್ಲ, ನೀವೆಲ್ಲ ನಾಮಿನೇಟೆಡ್ ಅಧ್ಯಕ್ಷರು ಅಂತಾರೆ ಯತ್ನಾಳ್ ಟೀಮ್. ಈ ಎರಡನ್ನ ಸಹಿತ ಅಡ್ಜಸ್ಟ್ ಮಾಡಿ ಎಲ್ಲರನ್ನೂ ಸೇರಿಸಿ ಕೂರಿಸಿ ಎಲ್ಲ ಮಾಡಬೇಕು ಅಂತ ರಾಧಾಮೋಹನ್ ದಾಸ್ ಅವ್ರಿಗೆ ಬಂದರೆ, ಅವರು ವಿಶೇಷವಾಗಿ ಏನು ಗೊತ್ತಾ, ಈ 3 ಉಪಚುನಾವಣೆ ಬಗ್ಗೆ ಮಾತಾಡ್ತಾ ಇದ್ರು. ಸೊಂಡೂರು ಬಗ್ಗೆ ಮಾತಾಡಬೇಕಾದ್ರೆ ಸೊಂಡೂರಿನ ಉಸ್ತುವಾರಿಯಾದಂಥ ಶ್ರೀರಾಮುಲು ಕಟ್ಟ BJP ಅವರು, ಅವ್ರ ಬಗ್ಗೆನೇ ನೇರ ಸೊಂಡೂರು ಸೋಲಿಗೆ ನೀವೇ ಕಾರಣ ಅಂತಂದ್ರು. ಅದಕ್ಕೆ ಶ್ರೀರಾಮುಲು ಗರಂ ಆಗ್ಬಿಟ್ರು. ನೋಡಿ, ನಾನು ಪಕ್ಷದ 100% ನಿಷ್ಠಾವಂತ, ಯಾರನ್ನೋ ಮಾತು ಕೇಳಿ ನನ್ನ ಮೇಲೆ ಈ ಅಪಾದನೆಯನ್ನು ಮಾಡಬೇಡಿ. ಮೊದಲೇ ನಾನು ಸೋತ್ಬಿಟ್ಟಿದ್ದೀನಿ, ಈ ಕೆಟ್ಟ ಅಪಾದನೆಯನ್ನು ಸಹಿಸ್ಕೊಂಡಿರೋಕ್ಕಾಗಲ್ಲ. ನಾನೇನಾದ್ರು BJP ತೂಕ ಆದರೆ ರಾಜೀನಾಮೆ ಕೊಟ್ಟು ಹೋಗ್ತೀನಿ, ಆದರೆ ಅಪಾದನೆಯನ್ನು ಸಹಿಸಲ್ಲ ನಾನು ಅಂತ ನೇರ ಗರಂ ಆಗ್ಬಿಟ್ರು. ಆಗ ಒಂದು ಟೀಮಿನ ಜನ ಇದ್ರಲ್ಲ, ನಿಷ್ಠಾವಂತ ಕಾಂಗ್ರೆಸ್ BJP ಅವರು, ಅವರೆಲ್ಲರೂ ಸಹಿತ ರಾಧಾಮೋಹನ್ ದಾಸ್ ಮೇಲೇ ಎಗರಾಡ್ಬಿಟ್ರು, ಗರಂ ಆಗ್ಬಿಟ್ರು. ನೀವೇನ್ರಿ ಯಾವಲ್ಲ ಒಂದ್ಸರಿ ಬರ್ತೀರಾ, ಯಾರ್ದೋ ಮಾತು ಕೇಳ್ತೀರಾ, ಇಲ್ಲಿ ನಿಷ್ಠಾವಂತರ ಮೇಲೆಲ್ಲ ನೀವು ಅಟ್ಯಾಕ್ ಮಾಡ್ತೀರಾ? ಏನಿದೆ ರೆಕಾರ್ಡ್ಸು? ಸೋಲಿಗೆ ಕಾರಣ ಶ್ರೀರಾಮುಲು ಅಂತ ಹೇಳ್ತಾ ಇದ್ರಲ್ಲ, ಏನಿದೆ ರೆಕಾರ್ಡ್ಸು ಅಂತ ಎಗರಾಡ್ಬಿಟ್ರು. ಹೇಗಿತ್ತು ಅಂತಂದರೆ, ಈ ಗಲಾಟೆ ಬಿಡ್ಸಕ್ಕೆ ಹೋದರ್ಗೆ ಮೇಲೆ ಜನ ಗಲಾಟೆ ಮಾಡ್ದಂಗಾಯ್ತು. ಸ್ನೇಹಿತರೆ, ಈ ಎಲ್ಲ ವಿಚಾರಗಳನ್ನು ನಾನು ತಿಳಿಸಿದ್ದೀನಿ. ನಾನು ಹೇಳಿದ್ನಲ್ಲ, ಮಾರಲ್ ಆಫ್ ದಿ ಸ್ಟೋರಿ ಏನಪ್ಪ ಅಂತ ಹೇಳಿದ್ರೆ, ಕೋತಿ ತಾನು ತಿಂದು ಮೇಕೆ ಮೂತಿಗೆ ಒರೆಸಿತ್ತಂತೆ. ಕೋತಿ ತಾನು ತಿಂದು ಮೇಕೆ ಮೂತಿಗೆ ಒರೆಸಿತ್ತಂತೆ ಅಂದರೆ, ನಾನು ತಪ್ಪು ಮಾಡಿ ಬೇರೆಯವ್ರನ್ನ ಬ್ಲೇಮ್ ಮಾಡೋದು. ನಾನು ಮಾಡೋದು ಬೇಕಾದ ಕೆಲಸ ಅದು, ನನ್ನ ಕೈಲಿ ಆಗಲಿಲ್ಲ, ನನ್ನ ಮೇಲೆ ನಾನು ಅಪಾದನೆ ಮಾಡೋಂಗಿಲ್ಲ, ಬೇರೆಯವ್ರ ಮೇಲೆ ಅಪಾದನೆ ಮಾಡೋದು. ಗೆದ್ರೆ ನನ್ನ ಗೆಲುವು, ನನ್ನಿಂದಲೇ ಗೆಲುವು, ಸೋತ್ರೆ ಉಸ್ತುವಾರಿಗೆ ಸೋಲು, ಉಸ್ತುವಾರಿ ಕಾರಣ.
ಇದು ನನ್ನ ಇವತ್ತಿನ ವಿಚಾರ. ಈ ವಿಚಾರ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಶರಣಾರ್ಥಿ. ದಯಮಾಡಿ ನಿಮ್ಮ ಅನುಭವ ಮತ್ತು ಅನಿಸಿಕೆಗಳನ್ನು ಈ ವಿಡಿಯೋದೊಂದಿಗೆ ಶೇರ್ ಮಾಡಿ ಹಾಗೂ ಕಾಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.